ಎಂಥ ಮೂವಿ ತುಂಬ ಎಂಟರ್ಟೈನ್ಮೆಂಟ್ ನೋಡೋಂಥ ಮೂವಿ, ಫ್ಯಾಮಿಲಿ ನೋಡೋಂಥ ಮೂವಿ. ಇಂಥ ಮೂವಿನೇ ನೋಡೋಕ್ಕೆ ಯಾರು ಜನ ಬಂದಿಲ್ಲ. ಇವತ್ತು ಬಂದು ನಂಗೆ ಗೊತ್ತಿಲ್ಲ. ಪ್ರೆಸೆಂಟ್ ಥಿಯೇಟರ್ ಅಂದರೆ ನಾನು ಸ್ವಲ್ಪ ಏನೋ ಸ್ವಲ್ಪ ಎಡಿಟ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ನಾರೋ ಮೂವಿ ಬಂದಿದ್ದೆ. ಆ ನಾರೋ ಮೂವಿನಾಗ ನೋಡಿ ಎಲ್ಲ ಫ್ಯಾನ್ಸ್ಗಳೆಲ್ಲ ಕುಂದಿರೋದು, ನಮ್ಮ ಫ್ರೆಂಡ್ಸ್ಗಳೆಲ್ಲ ಕುಂದಿರೋದು ಎಲ್ಲ ಪ್ರತಿಯೊಂದು ವೀಡಿಯೋ ನನ್ನ ಹತ್ರ ಇದೆ. ಫುಲ್ಲು ಪ್ರತಿಯೊಂದು ವೀಡಿಯೋ ನನ್ನ ಹತ್ರ ಇದೆ. ಓಕೆನಾ. ಈ ಮೂವಿ ಸರ್ ನೋಡಿದ್ದೆ, ತುಂಬ ಇಷ್ಟ ಆಗೈತೆ. ತುಂಬ ಟೈಮು ಲಾಸ್ಟ್ ಟೈಮಿಗೆ ಗಣ್ಣೀರು ಹಾಕಿದ್ದೀನಿ, ಸ್ವಲ್ಪ ಅಳನೂ ಬಂತು. ಬಟ್ ಇಂಥ ಮೂವಿಗೆ ಯಾರೂ ಬರ್ತಾಯಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯ್ತು ನನಗೆ. ಬಟ್ ಏನು ಬರ್ತಾಯಿಲ್ಲ ಏನಕ್ಕೆ ಅಂತ ಅದು ಗೊತ್ತಿಲ್ಲ ನನಗೆ. ಬಟ್ ನನಗೆ ಈಗ ದರ್ಶನ್ ಮೂವಿ ಅಂತ ಅನ್ನೋದಕ್ಕಿಂತ ಡಿ ಬಾಸ್ ಮೂವಿ ಅಂತಂದರೆ ತುಂಬ ಕ್ರೇಜ್ ಜಾಸ್ತಿ, ನಮಗೂ ಕ್ರೇಜ್ ಜಾಸ್ತಿ. ಅದಕ್ಕೆ ಅಂತಲೇ ನಾವು ಲಾಸ್ಟ್ ಟೈಮು ನಾವರು ಮೂವಿ ಬಂದು ಎರಡು ಶೋ ಫುಲ್ಲು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ಲು ಪ್ಯಾಂಟ್ ಶೋ ಫುಲ್ ಪಾಟಿಗೆ ಸಿಡಿಸ್ಕೊಂಡು ಫುಲ್ ಹೋಗಿದ್ದೋ. ಬಟ್ ಈ ಮೂವಿಗೆ ಇಂಥ ಮೂವಿನೇ ತುಂಬ ಜನ ಹೈಲೈಟ್ ಮಾಡ್ತಾಯಿಲ್ಲ, ತುಂಬ ಜನ ಫ್ಯಾಮಿಲಿ ಬರ್ತಾಯಿಲ್ಲ. ಯಾರು ನೋಡಿ, ಯಾರು ಒಬ್ಬರು ಇಲ್ಲ ಹೊರಗಡೆ. ಆಲ್ಮೋಸ್ಟ್ ಸ್ವಲ್ಪ ಜನ ಇದ್ದಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ, ಇದ್ದಾರೆ. ಬಟ್ ಇಂಥ ಮೂವಿ ಯಾಕೆ ನೋಡ್ತಾಯಿಲ್ಲ, ನಂಗೆ ಅದೇ ಒಂದು ಬೇಜಾರಾಗ್ತಾಯಿದೆ ಅಷ್ಟೇ ಇವತ್ತು. ಅಲ್ಲ ಸರ್ ಬಗ್ಗೆ ಇದು ರಿಲೀಸ್ ಆಗಿ ಒಂದು ವಾರ, ಒಂದು ವೀಕ್ ಆಗಿ, ಒಂದು 20 days ಆಗಿ ಅದೊಂಥರ ಬೆಸ್ಟೇ ಅನಿಸುತ್ತೆ ಮೋಸ್ಟ್ಲಿ ಪ್ರೆಸೆಂಟ್ ಥಿಯೇಟ್ರಲ್ಲಿ. ತುಂಬ ಇಂಪಾರ್ಟೆಂಟ್ ಇದು ಪ್ರೆಸೆಂಟ್ ಥಿಯೇಟರ್ ಅಂತಂದರೆ. ಬಟ್ ಯಾರು ಜನಗಳು ಯಾಕೆ ಬರ್ತಾರೆ, ಫ್ಯಾನ್ಸ್ಗಳು ಯಾಕೆ ಬಂದಿಲ್ಲ ಇಲ್ಲಿಗೆ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಬಟ್ ನನ್ನ ಪ್ರಶ್ನೆ ಅಷ್ಟೇ. ಈ ಮಾತಿಂದ ಹೇಳ್ಬೇಕು ನಮಗೆ ಅಷ್ಟೇ, ನಾನು ಬೇರೆ ಏನಿಲ್ಲ. ಫಸ್ಟ್ ಟೈಮ್ ಸರ್ ಕಣ್ಣೀರು ಹಾಕಿರೋದು ಈ ಮೂವಿ, ಕಣ್ಣೀರು ಹಾಕಿರೋದು ಫಸ್ಟ್ ಟೈಮು. ಒಂದು ಬಾಸ್ತು ಒಂದು ಟ್ಯಾಲೆಂಟ್ ನೋಡಿ, ಒಂದು ಇದು ನೋಡಿ ನಂಗೆ ತುಂಬ ಇಷ್ಟ ಆಗೋಯ್ತು ಮೂವಿ. ಇದು ತುಂಬ ಮೊಬೈಲಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ತುಂಬ ಸಲ ನೋಡಿದ್ದೀನಿ. ಬಟ್ ಥಿಯೇಟ್ರ್ ನೋಡ್ಬೇಕು ಅಂದ್ಕೊಂಡು ಡಿ ಬಸ್ ಮೂವಿ ಅಂತಂದರೆ ಥಿಯೇಟ್ರ್ ಅಂದರೆ ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಒಂದು ನಮಗೆ ನಮ್ಮ ಸೌಂಡೇ ಕೇಳಿಸಲ್ಲ. ಇವತ್ತು ಏನಾಯಿತು ಅಂತ ಗೊತ್ತಾಗ್ತಾಯಿಲ್ಲ. ಅದೊಂದು ಬೇಜಾರಾಯಿತು. ಅದಕ್ಕೋಸ್ಕರ ಈಗ ಬಂದು ಮಾತಾಡ್ತೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ ಸರ್. ನೋಡಿದ್ದೀನಿ ಸರ್, ತುಂಬ ಸಲ ನೋಡಿದ್ದೀನಿ. ಮೊಬೈಲಲ್ಲಿ ನೋಡಲೇಬೇಕು. ಡಿ ಬಸ್ಸು ಮೂವಿ ಅಂತಂದರೆ ಒಂದು ಕ್ರೇಜ್ ಇದ್ದೇ ಇರುತ್ತೆ, ಫ್ಯಾನ್ಸ್ಗಳಿಗೆ ಕ್ರೇಜ್ ಇರುತ್ತೆ. ಬಟ್ ಮೇನ್ ಥಿಯೇಟ್ರು ಪ್ರೆಸೆಂಟ್ ಥಿಯೇಟ್ರಲ್ಲೇ ಜನ ಯಾರೂ ಇಲ್ಲ. ಒಂದು ಬೇಜಾರು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಇಂಥ ಮೂವಿನೇ ಯಾರು ನೋಡ್ತಿಲ್ಲ ಸರ್. ನವರ ಮೂವಿ ಸರ್ ನೋಡಿ ಸರ್, ಬೇಕಾದ್ರೆ ಮೊಬೈಲ ಪ್ರತಿಯೊಂದು ವೀಡಿಯೋ ತೋರಿಸ್ತೀನಿ. ನಾವು 2 ಶೋ ಎಲ್ಲ ನೋಡಿದ್ದೀವಿ. 2 ಶೋ ನೋಡಿಕೊಂಡು ಕಿರ್ತಾಡಿ ಎಲ್ಲ ಪಟಾಕಿ ಸಿಡಿಸಿ ಎಲ್ಲ ಫ್ಯಾನ್ಸ್ಗಳು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಥಿಯೇಟ್ರು ಸ್ಕ್ರೀನೇ ಕಾಣಿಸ್ತಿಲ್ಲ, ಆ ರೇಂಜ್ಗೆಲ್ಲ ವೀಡಿಯೋ ನೋಡಿದ್ದೀನಿ. ಬಟ್ ಇಲ್ಲಿ ಸರ್ ತುಂಬ ಜನ ಈ ಮೂವಿಗೆ ತುಂಬ ಜನ ಕಮ್ಮಿ ಆಗಿದ್ದಾರೆ. ಅದೊಂದು ಏನು ಸರ್. ಬಟ್ ಈ ರೀಸನ್ ಏನು ಗೊತ್ತೈತಲ್ಲ ಸರ್, ನನಗೊಂದು ಬೇಜಾರಾಯಿತು. ಬಟ್ ಯಾರು ಏನು ಅಕ್ಸೆಪ್ಟ್ ಮಾಡ್ತಿದ್ದಾರೋ ಜನಗಳು ಅಂತ ಗೊತ್ತಾಯ್ತಿಲ್ಲ, ಫ್ಯಾನ್ಸ್ಗಳು ಏನು ಅಕ್ಸೆಪ್ಟ್ ಮಾಡ್ತಿದ್ದಾರೋ ಗೊತ್ತೈತಿಲ್ಲ. ಬಟ್ ಏನಂತ ಏನು ಗೊತ್ತಾಗ್ತಿಲ್ಲ. ಏನು ಸರ್ ಬೇಕು ಅಂತ ನನಗೆ ಗೊತ್ತೇ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ 100% ಇವತ್ತು ಬೆಸ್ಟ್ ಟೈಮು ಡಿ ಬಾಸ್ ಮೂವಿ ರಿಲೀಸಿಗೆ ಬೆಸ್ಟ್ ಟೈಮ್ ನಾನು ಬಂದಿರೋದು. ಸುಮ್ಮನೆ ಏನೋ ಒಂದು ತಿಂಗಳು 2 ತಿಂಗಳು ಮೂವಿ ರಿಲೀಸ್ ಆಗೈತೆ, ಆ ಟೈಮಲ್ಲಿ ಬಂದ ಥರ ಫೀಲ್ ಬರ್ತೈತೆ ನನಗೆ. ಫೇಶೋ ರಿಲೀಸ್ ಆಗೈತೆ ಮೂವಿ ಅಂತ ನನಗೆ ಸುತ್ತಲೂ ಫೀಲೇ ಇಲ್ಲ ಸರ್. ನನಗೆ ಸಿಕ್ಕಾಪಟ್ಟೆ ಬೇಜಾರು ಸರ್. ಏನು ಸರ್ ಬೇಜಾರಾಗ್ತೈತೆ. ಡಿ ಬಾಸ್ ಫ್ಯಾನ್ಸ್ಗಳು ಲಾಸ್ಟ್ ಟೈಮ್ ನವರ ಮೂವಿ ಬಂದಿದ್ದೆ, ಸಾಹಸ ಮೂವಿ ಬಂದಿದ್ದೆ.